ಸ್ನೇಹಿತರೆ ಏನಾದ್ರು ಝೂಗೆ ಹೋಗಿದ್ರೆ ಅಟ್ಲೀಸ್ಟ್ ಒಂದು 3 ಅವರ್ ಆದರೂ ಒಂದು ಟೈಮ್ ಪಾಸ್ ಮಾಡ್ಬೋದಾಗಿತ್ತು, ಪ್ರಾಣಿಗಳು ನೋಡ್ಬೋದಾಗಿತ್ತು. ಏನೋ ಅಕ್ವೇರಿಯಮ್ಗೆ ಹೋಗ್ಬಿಟ್ಟು ಫಿಶ್ ಅಕ್ವೇರಿಯಮ್ಗೆ ಏನು 1 ಅವರ್ ನೋಡೋಕ್ಕಾಗಲಿಲ್ಲ ಅಷ್ಟೇ. ಏನು ನೋಡ್ತೀರ, ಅಲ್ಲಿರೋದೇ ಒಂದು 3 ಅಂಡರ್ ಅಕ್ವೇರಿಯಮ್ಮು, ಅದು ಬಿಟ್ಟರೆ ಫಿಶ್ಗಳಿದೆ. ಚೆನ್ನಾಗಿದೆ, ಒಂದ್ಸಲ ನೋಡ್ಬೋದು, ಬಟ್ ದುಡ್ಡು ಜಾಸ್ತಿ ಆಯಿತು. ಸೊ ಅದಕ್ಕೋಸ್ಕರ ಅದು ಮುಗಿಸ್ಕೊಂಡು ಇವಾಗ ರೈಲ್ವೆ ಮ್ಯೂಸಿಯಮ್ ಬಂದಿದೆ. ಫಸ್ಟ್ ಒಂದ್ಸಲ ಬಂದಿದ್ವು, ತುಂಬ ಚೆನ್ನಾಗಿತ್ತು. ಸೊ ಅವಾಗ ಟೈಮ್ ಇರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇನ್ನೂ ಟೈಮ್ ಇದೆ, ಬರೀ ಅಲ್ಲಿ 1 ಅವರ್ ಆಯಿತು ಅಷ್ಟೇ. ಅದಕ್ಕೋಸ್ಕರ ಈಗ ರೈಲ್ವೆ ಮ್ಯೂಸಿಯಮ್ ಹೋಗ್ತೀನಿ, ಬನ್ನಿ ಹೊರಗಡೆ ತುಂಬ ಚೆನ್ನಾಗಿರುತ್ತೆ. ಸೊ ಓಕೆ ನೋಡೋಣ. ಸೊ ಓಕೆ ನೋಡಿ, ಎಂಟ್ರೆನ್ಸ್ ಹೊರಗಡೆ ಹೇಗಿದೆ. ಸೊ ನೋಡಿ ಇಲ್ಲಿ ಸಾಕಾಗಿದೆ, ನೋಡ್ಕೊಂಡು ಹೋಗಿ. ಎಲ್ಲ ನೋಡಿ ರೈಲ್ವೆ ಟ್ರ್ಯಾಕ್ಗಳಿದೆ. ಸೊ ನೋಡಿ ಇಲ್ಲೆಲ್ಲ ಫೋಟೋಸ್ ಗೀಟೋಸ್ ತೊಗೋಬೋದು ಆರಾಮಾಗಿ, ಮಕ್ಕಳಿಗೆ ಚೆನ್ನಾಗಿದೆ ಒಂಥರ ಇದೆ. ದೊಡ್ಡವ್ರಿಗೆ 50 ರುಪೀಸು, ಮಕ್ಕಳಿಗೆ 20 ರುಪೀಸು. ಪರವಾಗಿಲ್ಲ, ಇದು ಆರಾಮಾಗಿ ನೋಡ್ಬೋದು, ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಹಳೆ ಕಾಲದ್ದು ಟ್ರೈನ್ಸ್ಗಳೆಲ್ಲ ಮಡಗಿದ್ದಾರೆ. ಸೊ ಕೆಳಗಡೆ ಹತ್ಬಿಟ್ಟು ಟ್ರೈನಲ್ಲೆಲ್ಲ ಸೊ ಎಲ್ಲ ಜನ ಎಲ್ಲ ಅದಕ್ಕೋಸ್ಕರ ವೆಯ್ಟಿಂಗ್. ಏನು ನಡಿ ಅಂತ ಯಾರೋ ಫೋನ್ ಮಾಡ್ತಾಳಂತ. ಮೇಡಮ್ ಹಲೋ, ಮಾತಾಡ್ಸೋ ಅಂತಾನೆ. ಲೈಟ್ಸ್ಗಳು ನೋಡಿ ಹೆಂಗಿದೆ, ಅವಾಗ ಯೂಸ್ ಮಾಡ್ತಾ ಇದ್ದ. ಸೊ ನೋಡಿ ಇದು ಸಕ್ಕತ್ತಾಗಿದೆ. ಸಿಂಗಲ್ ಸೀಟ್ಸ್ಗಳು ಪರ್ಸನಲ್. ಸೊ ಇದೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಟ್ರೈನ್ ಕಣಿದೆಲ್ಲ ನೋಡಿ. ಇದು ಟಾಯ್ ಟ್ರೈನು, ಇದಕ್ಕೆ ಫ್ರೀ ಇರುತ್ತೆ. ಏನು ಟಿಕೆಟ್ ತೊಗೋತೀವಿ ಅದೇ ಟ್ರೈನಲ್ಲಿ 2 ರೌಂಡ್ ಓಡಿಸ್ತಾರೆ, ನಿಮಗೆ ಆರಾಮಾಗಿ ತಿರುಗಾಡ್ಬೋದು. ಸೊ ನೋಡಿ ಹೊರಗಡೆಯಿಂದ ಟ್ರೈನ್ ಬರುತ್ತೆ ಹೊರಗಡೆಯಿಂದ ಇವಾಗ. ಸೊ ಇಲ್ಲಿಂದ ಒಂದು 2 ರೌಂಡ್ ಓಡಿಸ್ತಾರೆ. ಸೊ ನೋಡಿ ಸಕ್ಕತ್ತಾಗಿದೆ, ಇದು ಮಾತ್ರ ಫೋಟೋ ಶೂಟ್ಗೆ ಸಕ್ಕತ್ತಾಗಿದೆ. ರೈಲ್ವೆ ಟ್ರ್ಯಾಕ್ ಮೇಲೆ ಓಡೋ ಕಾರ್ ಇದು, ಮೋಟಾರ್ ಕಾರ್. ಸಕ್ಕತ್ತಾಗಿದೆ. ಸೊ ನೋಡಿ ಟ್ರ್ಯಾಕ್ ಮೇಲೆ ಓಡೋ ಕಾರ್ ಇದು. ಟ್ರೈನ್ ಬರ್ತಾ ಇದೆ, ಟಾಯ್ ಟ್ರೈನ್. ಇರಮ್ ಇದೆ ಟಿಕೆಟ್. ಇದು ಆಕ್ಚುಲಿ ಟಾಯ್ ಟ್ರೈನ್ ಫ್ರೀ. ಇದು ಟ್ರೈನ್ ರೈಡ್. ಇದು ಏನು ಟಿಕೆಟ್ ಜೊತೆಗೆ ಇನ್ಕ್ಲೂಡ್ ಆಗಿರುತ್ತೆ. ಇದು 50 ರೂಪಾಯಿ ಒಬ್ಬರಿಗೆ. ಅಕ್ವೇರಿಯಂ ಇಷ್ಟ ಆಯ್ತಾ ಇಲ್ಲ ಟ್ರೈಲ್ ಮ್ಯೂಸಿಯಂ ಇಷ್ಟ ಆಯ್ತಾ? ಎರಡರಲ್ಲಿ ಯಾವ್ದು ಇಷ್ಟ ಆಯ್ತಾ? ನಂಗೆ ರೈಲ್ವೆ ಮ್ಯೂಸಿಯಂ ಇಷ್ಟ ಆಯ್ತು. ಅಕ್ವೇರಿಯಂ ಇಷ್ಟ ಆಯ್ತು. ಅನೀಶ್ ನಿಮಗೆ ಯಾವ್ದು ಇಷ್ಟ ಆಯ್ತು? ಅಕ್ವೇರಿಯಂ ಇಷ್ಟ ಆಯ್ತು, ಇದು ಇಷ್ಟ ಆಯ್ತಾ? ಮೈಸೂರು ಇಷ್ಟ ಆಗೋಯ್ತು. ಅಲ್ಲಿ ನೋಡು ಮುಂದೆ ಸಾಕೀಗ. ಓ ಜರ್ಕು ಮೊಬೈಲ್ ಬಿಟ್ಬಿಟ್ಟು ಆಮೇಲೆ ರಾಸಿಗಳು 2 ರೌಂಡ್. ಗ್ರೂಪ್ ಅಂತೆ ಮೈಸೂರು ಸ್ಟಾಫ್, ಮೈಸೂರು ವರ್ಕ್ಶಾಪ್ ಸ್ಟಾಫ್. ಟಡಾ ಹೇಗಿದೆ ನೋಡಿ. ನೋಡಿ ಇದೆಲ್ಲ ಮಕ್ಳಿಗೆ ಆಟಾಕಿದೆ, ಸಖತ್ತಾಗಿದೆ. ಮತ್ತೆ ನೀನು ಇದೆಯಾ?
ಆ್ಯಕ್ಚುಲಿ ಏನಂದರೆ 850 ರೂಪಾಯಿ ಆಯಿತು ಅಲ್ಲಿ ಇಲ್ಲಿ ಅಕ್ವೇರಿಯಮಲ್ಲಿ. ಒಂಚೂರು ಚೆನ್ನಾಗಿರಲಿಲ್ಲ. ಅದೇ ಚೆನ್ನಾಗಿತ್ತು, ಬಟ್ ಏನೋ ಅಷ್ಟೊಂದು ಖುಷಿ ಕೊಡಲಿಲ್ಲ. ಬಟ್ ಇಲ್ಲಿ ನೋಡಿ 50 ರೂಪಾಯಿ 100 ರೂಪಾಯಿ ಟೋಟಲ್ 120 ರೂಪಾಯಿ ಆಯಿತು. ಸೊ ಇಲ್ಲಿ ಎಲ್ಲರೂ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಮತ್ತು ಇಲ್ಲಿ ರೈಲ್ವೆ ಮ್ಯೂಸಿಯಮಲ್ಲಿ ಸಖತ್ತಾಗಿ ಆಟ ಆಡೋಕ್ಕೆಲ್ಲ ಇದೆ. ಮತ್ತು ಫ್ರೀ ಟಾಯ್ ಟ್ರೈನ್ ಇದೆ, ಅದು ಚೆನ್ನಾಗಿದೆ, ವಿಸಿಟ್ ಮಾಡಿ. ಸೊ ಇನ್ನೊಂದು ಇದೆ ಇಲ್ಲಿ ರೈಲ್ವೆ ಮ್ಯೂಸಿಯಮ್, ರಾಣಿ ಹಳೆ ಕಾಲದಲ್ಲಿ ಮಹಾರಾಣಿಯವರು ಯೂಸ್ ಮಾಡ್ತಿಲ್ಲ ಟ್ರೈನು, ಅದಿಲ್ಲೇ ಇದೆ ಅಂತೆ. ಸೊ ಹೋಗಿ ಅದು ನೋಡ್ಕೊಂಡು ಇವಾಗ ನೆಕ್ಸ್ಟ್ ಹೋಗ್ತೀವಿ. ಸೊ ಓಕೆ ಬನ್ನಿ ನೋಡೋಣ. ಮೈಸೂರು ಮಹಾರಾಜರು ಯೂಸ್ ಮಾಡ್ತಿದ್ದ ಟ್ರೈನು ಮತ್ತು ಮಹಾರಾಣಿ ಯೂಸ್ ಮಾಡ್ತಿದ್ದ ಟ್ರೈನು. ಇಲ್ಲಿಂದ ಮೈಸೂರಿಂದ ರಾಜಸ್ಥಾನಕ್ಕೆ ಹೋಗಿದ್ದೆ ಟ್ರೈನ್. ಈಗ ಇಲ್ಲಿಂದ ರಾಜಸ್ಥಾನಕ್ಕೆ ಹೋಗ್ತಿದ್ದ ಟ್ರೈನ್ ನೋಡಿ ಇದ್ದೇನೆ. ಸೊ ಬನ್ನಿ ಹೇಗಿದೆ ನೋಡೋಣ. ಇದು ಒಂದ್ಸಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಎಲ್ಲ ಹೊರಗಡೆ ಅಡುಗೆ ಮಾಡೋದಿಲ್ಲ, ಒಳಗಡೆನೇ ಇದೆ. ಫಸ್ಟ್ ಮೈಸೂರು ಮಹಾರಾಣಿಯವರು ಯೂಸ್ ಮಾಡ್ತಿದ್ದ ಟ್ರೈನ್ ಇದು. ಸೊ ಅಂದರೆ ಅವರ ಫುಲ್ ಫ್ಯಾಮಿಲಿ ಯೂಸ್ ಮಾಡ್ತಿದ್ರು ಟ್ರೈನ್. ಸೊ ಹೇಗಿದೆ ನೋಡಿ, ಸೇಮ್ ಒಳ್ಳೆ ಮನೆ ಥರನೇ ಇದೆ. ಸೊ ನೋಡಿರ್ತೀರ ಹಳೆ ಫಿಲಮ್ಗಳಲ್ಲೆಲ್ಲ ಅದೇ ಥರ ಫೀಲಿಂಗ್ ಆಗುತ್ತೆ ನೋಡಿ. ಹೊರಗಡೆ ಹೇಗಿದೆ ಊಟದ ಹಾಲ್ ನೋಡಿ ಹೇಗಿದೆ. ಮಹಾರಾಣಿಯವರು ಯೂಸ್ ಮಾಡ್ತಿರೋಂಥ ಊಟದ ಹಾಲ್ ಇದು. ಸೊ ಇಡ್ಲಿ ಇದೆ. ಸೊ ಇಲ್ಲಿಂದ ಆ ಬೋರ್ಡ್ ಹೋಗುತ್ತೆ. ಸೊ ಇದು ಮೋಸ್ಟ್ಲಿ ಕಿಚನ್ ನೋಡಿ, ವರ್ಕಲ್ಲು ಎಲ್ಲ ಇದೆ, ಇಲ್ಲೇನೆ ಎಲ್ಲ ಮಾಡ್ಕೊತಿದ್ದು ಕಿಚನ್ ರೂಮ್. ಸಕ್ಕತ್ತಾಗಿದೆ ಅಲ್ವಾ? ಅದೇ ಹೌಸ್ ಥರನೇ ಇದೆ, ಮನೆ ಥರನೇ ಇದೆ. ಇದು ಬಾಯ್ಲರ್ ರೂಮ್, ಬಿಸಿ ಮಾಡ್ಕೊಳ್ಳೋಕ್ಕೆ. स्टोरेज स्टोर रूम, ये क्या स्टोर रूम. ಅವ್ರಿಗೆ ವಿಶ್ರಾಂತಿ ಮಾಡುವ ಜಾಗ ಹೇಗಿದೆ ನೋಡಿ. ಆಗಲೇ ಯಾವ ಥರ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ರು ಮೈಸೂರು ಮಹಾರಾಜರು. ಸೊ ಇದು ಡ್ರೆಸ್ಸಿಂಗ್ ಟೇಬಲ್, ಇದು ಮೇಕಪ್ ಗಿಕಪ್ ಮಾಡ್ಕೊತಿದ್ರು ಆ ಟೇಬಲ್. ನೋಡಿ ಇಲ್ಲಿ ಮಹಾರಾಣೀಸ್ ಚೇರ್, ಮಹಾರಾಣಿಯವ್ರ ಚೇರ್ ಇದು ನೋಡಿ. ಅವ್ರ ಹಾಸಿಗೆ ಹೀಗಿತ್ತು, ಚೆನ್ನಾಗಿದೆ ಇದೆಲ್ಲ ನೋಡೋಕ್ಕೆ, ಸಕ್ಕತ್ತಾಗಿದೆ ನೋಡಿ. ರೈಟಿಂಗ್ ಟೇಬಲ್. ಸೊ ಇದು ಫೋಲ್ಡಬಲ್ ಕಾರ್ಡ್ ಟೇಬಲ್ ಅಂತ ನೋಡಿ. ಇದು ಮಹಾರಾಣಿ ಸೆಲೂನ್, ಟೋಟಲ್ ಆಗಿ ಮಹಾರಾಣಿಯವರ ಟ್ರೈನ್ ಇದೆಲ್ಲ ಬರ್ತಿದ್ದಾರೆ. ಈ ಸಲೂನ್ ರಾಜಪ್ರಭು ನೋಡಿ, ಇದೆಲ್ಲ ಬರ್ತಿದ್ದಾರೆ ಇಲ್ಲಿ, ಓದ್ಕೊಳ್ಳಿ. ಸುಮಾರು ವರ್ಷದಿಂದ ಪಾಪ ಲಗೇಜ್ ಹೊತ್ಕೊಂಡು ನಿಂತ್ಕೊಂಡೆ ಅವರು ಕೂಲಿ ಹಣ. ನೋಡಿದ್ರಲ್ಲ ಸ್ನೇಹಿತರೆ ರೈಲ್ವೆ ಮ್ಯೂಸಿಯಂ ಹೇಗಿತ್ತು ಅಂದ್ಬಿಟ್ಟು. ಇದೇ ಚೆನ್ನಾಗಿತ್ತು ತುಂಬ. ಅಕ್ವೇರಿಯಮ್ಗಿಂತ ಇದೇನು ಕಳಪೆ ಇಲ್ಲ. ಸೊ 50 ರೂಪಾಯಿಗೆ ನಿಮಗೆ ಆರಾಮಾಗಿ ಒಬ್ಬರು 50 ರೂಪಾಯಿ, 3 ಜನಕ್ಕೆ 120 ರೂಪಾಯಿ ಆಯಿತು. ಪ್ಲಸ್ ನಿಮಗೆ ಟಾಯ್ ಟ್ರೈನು ಫ್ರೀ ಇರುತ್ತೆ. ಆರಾಮಾಗಿ ನೀವು ಅದೊಂದು ರೌಂಡ್ ಹೊಡ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ ಇದು. ಸೊ ಅಕ್ವೇರಿಯಮ್ಗಿಂತ ನಮಗೆ ಈ ಪ್ಲೇಸ್ ಇಷ್ಟ ಆಯಿತು. ಅಕ್ವೇರಿಯಮ್ ನೋಡಿರಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗಿ ನೋಡಿದ್ವಿ. ಸೊ ಅದು 300 ರೂಪಾಯಿ ವರ್ತಲ್ಲ ಅನ್ನಿಸ್ತು. ಸೊ ಇದು ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ರೈಲ್ವೆ ಮ್ಯೂಸಿಯಮ್ಗೆ. ತುಂಬ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ.